SK ವರ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ನನ್ನ SK ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಇರಲಿ, ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ಇರಲಿ. ತಡ ಮಾಡದೆ ವಿಷಯಕ್ಕೆ ಹೋಗೋಣ. ರಾಯರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೊಂದು ಪವಾಡಗಳು ನಡೆದಿರುವ ಘಟನೆಗಳು ನಿಮಗೆ ಗೊತ್ತೇ ಇದೆ. ಎಲ್ಲಿ ಹೋದಲ್ಲೂ ರಾಯರು ಅದು ಶ್ರೀಹರಿಯ ಇಚ್ಛೆ ಅಂತ ಎಲ್ಲ ಕಷ್ಟಗಳನ್ನು ಪರಿಹರಿಸ್ತಾ ಬರ್ತಾರೆ. ಹೀಗೆ ಕಿರೀಟಗಿರಿಯಿಂದ ಶ್ರೀಗಳು ಹುಬ್ಬಳ್ಳಿಯ ಸಮೀಪದ ಒಂದು ಗ್ರಾಮಕ್ಕೆ ಬರ್ತಾರೆ. ಭಿಕ್ಷಾ ಸ್ವೀಕಾರ ಮಾಡಿ ವಾಪಸ್ ಬರುವಾಗ ಅವರಿಗೆ ಬಿಸಿಲಿನ ತಾಪಕ್ಕೆ ಶ್ರಮ ಅನಿಸುತ್ತೆ. ಅವರು ತಮ್ಮ ಭಿಕ್ಷಾಚೀಲವನ್ನು ಅಲ್ಲಿ ಒಂದು ಹೊಸದಾಗಿ ಕಟ್ಟಿರುವ ಕಟ್ಟೆಯ ಮೇಲೆ ಇಟ್ಟು ಮರದ ನೆರಳಿಗೆ ಶ್ರಮ ಪರಿಹಾರ ಮಾಡಿಕೊಳ್ಳಲು ಹೋಗ್ತಾರೆ. ಅದನ್ನು ನೋಡಿದಂತಹ ದನಗಾಯಿ ಅಂದರೆ ಕುರಿಕಾಯೋ ಹುಡುಗ ಓಡಿ ಬಂದು, ದಯಮಾಡಿ ನಿಮ್ಮ ಚೀಲವನ್ನು ತೆಗೆದುಕೊಳ್ಳಿ, ಇಲ್ಲಿ ಹಾವು ಕಡಿದು ಸತ್ತು ಹೋದ ಸವಣೂರು ನವಾಬನ ಮಗನ ಸಮಾಧಿ ಇದನ್ನೇನಾದರೂ ಸೈನಿಕರು ನೋಡಿದರೆ ತುಂಬ ಅನರ್ಥ ಆಗುತ್ತೆ, ದಯಮಾಡಿ ನೀವು ಈ ಚೀಲವನ್ನು ತೆಗೆದುಬಿಡಿ ಅಂತ ಆ ದನ ಕಾಯೋ ಹುಡುಗ ರಾಯರಿಗೆ ಹೇಳ್ತಾನೆ. ಅದೇ ಸಮಯಕ್ಕೆ 4 ಸೈನಿಕರು ಕರೆಕ್ಟಾಗಿ ಅಲ್ಲಿ ಬಂದುಬಿಡ್ತಾರೆ. ಬಂದು ಗದರಿಸಿದಾಗ ರಾಯರು ಆ ಸೈನಿಕರಿಗೆ ಹೇಳ್ತಾರೆ, ಹೋಗಿ ನಿಮ್ಮ ನವಾಬನನ್ನು ಕರೆದುಕೊಂಡು ಬನ್ನಿ, ಅವರ ಮಗ ಸತ್ತಿಲ್ಲ, ಬದುಕಿರುವಾಗಲೇ ಗೋರಿ ಮಾಡಿದ್ದೀರಾ, ಸೂರ್ಯ ಮುಳುಗುವುದರೊಳಗೆ ಶರೀರವನ್ನು ಹೊರತೆಗೆದರೆ ನಾನು ನಿಮ್ಮ ನವಾಬರ ಮಗನನ್ನು ಬದುಕಿಸುವುದು ಖಚಿತ ಅಂತ. ಸೈನಿಕರು ಆಶ್ಚರ್ಯಪಟ್ಟು, ಆಯಿತು ನಾವು ನವಾಬರಿಗೆ ಹೀಗೆ ತಿಳಿಸ್ತೀವಿ ಅಂತ ಹೇಳಿ ನವಾಬರ ಹತ್ರ ಸೈನಿಕರು ಓಡಿ ಹೋಗಿ ನವಾಬರಿಗೆ ವಿಷಯ ತಿಳಿಸಿ ಅವರನ್ನು ಕರ್ಕೊಂಡು ಬರ್ತಾರೆ. ನವಾಬನ ಗುರುಗಳ ದರ್ಶನವಾದೊಡನೆ ತನಗರಿವಿಲ್ಲದಂತೆ ನವಾಬನಲ್ಲಿ ಒಂದು ಭಕ್ತಿಭಾವ ಉದಯಿಸುತ್ತೆ. ತನ್ನ ಸಂಪ್ರದಾಯದಂತೆ ಆತನು ಬಗ್ಗಿ ನಮಸ್ಕಾರ ಮಾಡ್ತಾನೆ. ನವಾಬರೇ, ನಿಮಗೆ ಮಂಗಳವಾಗಲಿ, ನಿಮ್ಮ ಮಗ ಇನ್ನೂ ಸತ್ತಿಲ್ಲ, ಗೋರಿಯಿಂದ ತೆಗೆಸಿರಿ, ದೇವರ ಅನುಗ್ರಹದಿಂದ ಅವನನ್ನು ಬದುಕಿಸಲು ಪ್ರಯತ್ನಿಸುತ್ತೇನೆ ಅಂತ ರಾಯರು ನವಾಬನಿಗೆ ಹೇಳ್ತಾರೆ. ಗುರುಗಳ ಮಾತು ಕೇಳಿ ನವಾಬರಿಗೆ ಅಮೃತ ಕುಡಿದಷ್ಟು ಖುಷಿಯಾಗತ್ತೆ. ರಾಜ ಮುಸ್ಲಿಮನಾದರೂ ಹಿಂದೂ ಸಂತರು ತಮ್ಮ ಸಂತರಂತೆ ಮಹಿಮೆ ಉಳ್ಳವರೆಂದು ತಿಳಿದಿರ್ತಾನೆ. ಅವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಅಂತ ಅವನು ಅರಿತಾನೆ. ಸ್ವಲ್ಪ ಹೊತ್ತಿನಲ್ಲೇ ಸೇವಕರನ್ನು ಕರೆಸಿ ಶವವನ್ನು ಹೊರಗೆ ತೆಗೆದಾಗ ದೇಹವೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿಬಿಟ್ಟಿರುತ್ತೆ. ಆದರೂ ಆ ಹುಡುಗನ ಮುಖಲಕ್ಷಣ ಮಾತ್ರ ಹಾಗೇ ಇರುತ್ತೆ. ಆ ಹುಡುಗನನ್ನು ಬದುಕಿಸಲು ಗುರುಗಳು ಸಂಕಲ್ಪಿಸ್ತಾರೆ. ನಾನು ಧ್ಯಾನಮಗ್ನರಾಗಿರುವಾಗ ಇಲ್ಲಿ ಯಾವುದೇ ಒಂದು ಘಟನೆ ನಡೆದರೂ ಕೂಡ ಯಾರೂ ಕದಲಬಾರದು, ನಿಂತಲ್ಲೇ ನಿಲ್ಲಬೇಕು ಅಂತ ಒಂದು ಷರತ್ತನ್ನು ಹಾಕ್ತಾರೆ. ರಾಯರು ಕಣ್ಣು ಮುಚ್ಚಿ ಧ್ಯಾನಮಗ್ನರಾದಾಗ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಘಟಸರ್ಪ ಬಂದು ನವಾಬ ಕುಮಾರನ ಪಾದದ ಬಳಿ ಹೆಡೆ ಇಟ್ಟು ವಿಷವನ್ನೆಲ್ಲ ಹೀರಿ ಹೆಡೆಯಿಂದಪ್ಪಳಿಸುತ್ತಾ ಅಲ್ಲಿಂದ ಕದಲುತ್ತೆ. ಅಷ್ಟರಲ್ಲಿ ಎಲ್ಲಿಂದಲೋ ಬಂದ ಗರುಡ ಆ ಸರ್ಪವನ್ನು ಎತ್ಕೊಂಡು ಹೋಗುತ್ತೆ. ಇದನ್ನು ನೋಡುತ್ತಿದ್ದ ಜನರಿಗೆಲ್ಲ ಭಯಾಶ್ಚರ್ಯಗಳಿಂದ ಸ್ತಬ್ಧರಾಗಿ ನಿಂತುಬಿಟ್ಟಿರ್ತಾರೆ ಭಯದಿಂದ. ಗುರುಗಳು ಹೇಳಿದ ಮಾತನ್ನು ಅವರೆಲ್ಲ ಪಾಲಿಸ್ತಾರೆ. ಗುರುಗಳು ಕಣ್ಣು ತೆರೆದು ಮಂತ್ರಿಸಿದ ನೀರನ್ನು ಪ್ರೋಕ್ಷಣೆ ಮಾಡ್ತಾರೆ. ದೇಹವು ನೀಲಿ ಬಣ್ಣದಿಂದ ಮಾಮೂಲಿ ಸ್ಥಿತಿಗೆ ಬಂದು ಉಸಿರಾಟ ಶುರುವಾಗುತ್ತೆ. ಪ್ರಾಣವಾಯು ಸಂಚಾರದಿಂದ ನವಾಬರ ಮಗ ಬದುಕ್ತಾನೆ. ಈ ಮಹಿಮೆಯನ್ನು ಕಂಡ ಅಲ್ಲಿನ ಜನರು ಪರಿವಾರದವರು, ಆಹಾ ಎಂಥ ಅದ್ಭುತ ಮಹಾನುಭಾವರು ಅಂತ ರಾಯರನ್ನ ಕೊಂಡಾಡ್ತಾರೆ. ಎದ್ದು ಕುಳಿತು ನವಾಬನು ಅಪ್ಪಾಜಿ ಅಂತ ತಪ್ಕೊತಾನೆ. ನವಾಬನ ಕಣ್ಣಿಂದ ಆನಂದ ಬಾಷ್ಪ ಹರಿಯುತ್ತೆ. ಬೇಟಾ ಮೇರಾ ಬೇಟಾ ಅಂತ ಮಗನನ್ನು ಗಟ್ಟಿಯಾಗಿ ತಪ್ಕೊಂಡು ಮಗನೊಡನೆ ಗುರುಗಳಿಗೆ ನಮಸ್ಕಾರ ಮಾಡಿ ಸಾಧು ಮಹಾರಾಜ್ ಕಿ ಜೈ ಅಂತ ಹೇಳ್ತಾರೆ. ತಾವು ದೊಡ್ಡ ಮಹಾತ್ಮರು, ಅಲ್ಲಾನ ಬಳಿಗೆ ಹೋಗಿದ್ದ ನನ್ನ ಮಗನನ್ನು ಮತ್ತೆ ಕರೆದುಕೊಂಡು ಬಂದಿದ್ದೀರಾ,
ನೀವು ನನ್ನ ಭಾಗದ ದೇವರು, ನಿಮಗೆ ನಿಮ್ಮ ಈ ಉಪಕಾರವನ್ನು ನಾವು ಎಂದೂ ಮರೆಯಲ್ಲ. ದಯಮಾಡಿ ನಮ್ಮ ಸೇವೆಯನ್ನು ಸ್ವೀಕರಿಸಿ ನಮ್ಮ ಊರಿಗೆ ಬನ್ನಿ ಅಂತ ನವಾಬರು ತುಂಬ ಬೇಡ್ಕೊಳ್ತಾರೆ. ಆವಾಗ ಶ್ರದ್ಧಾ ಭಕ್ತಿಗಳಿಗೆ ಪ್ರಸನ್ನರಾದ ರಾಯರು ನಸುನಕ್ಕು, ನವಾಬರೇ, ನಿಮ್ಮ ಕುಮಾರನನ್ನು ಬದುಕಿಸಿದ್ದು ನಾನಲ್ಲ, ಭಗವಂತ. ನಾವು ಕೇವಲ ನಿಮಿತ್ತ ಮಾತ್ರ ಅಂತ ಹೇಳ್ತಾರೆ. ನಿಮ್ಮ ಸೇವೆಯನ್ನು ನಾವು ಸ್ವೀಕಾರ ಮಾಡ್ತೀವಿ ಅಂತ ನವಾಬನ ಹಿಂದೆ ಹೋಗ್ತಾರೆ. ಹೋಗಿ ಅವರ ವೇದ ಮಂಗಳವಾದ್ಯಗಳಿಂದ ನವಾಬ ಶ್ರೀಗಳನ್ನು ಊರಿಗೆ ಸ್ವಾಗತ ಮಾಡ್ತಾರೆ. ಒಬ್ಬ ಬ್ರಾಹ್ಮಣ ಕಡೆಯಿಂದ ಪಾದಪೂಜೆ ಮಾಡಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಹೀಗೆ ನವಾಬರ ಪವಾಡಗಳು ಒಂದು ಅಥವಾ ಎರಡು ಅಲ್ಲ, ಸಾವಿರಾರು ಇದೆ. ಸಾಕು, ನಾವು ರಾಯರ ಪವಾಡಗಳನ್ನು ಕೇಳ್ತಾ ಹೋದರೆ ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ ನಮಗೆಲ್ಲ. ರಾಯರು ಇದ್ದಾರೆ ಎಂಬ ಒಂದು ಅಚಲವಾದ ನಂಬಿಕೆ ನಮ್ಮ ಮನಸ್ಸಿಗೆ ಬಂದರೆ ಸಾಕು, ರಾಯರು ನಮ್ಮನ್ನು ಕೈ ಹಿಡ್ದೇ ಹಿಡಿತಾರೆ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ದೊರೆಯಲಿ. ಧನ್ಯವಾದಗಳು ಸ್ನೇಹಿತರೆ.